ಆಹಾರ ಸಂಗ್ರಹ ಕಡಿಮೆ ಆಗ್ತಾ ಇರೋದ್ರಿಂದ, ಅದೇ ರೀತಿಯಲ್ಲಿ ದುಬಾರಿ ಆಗ್ತಾ ಇರೋದ್ರಿಂದ ಬಾಂಗ್ಲಾದೇಶ ಮತ್ತೆ ಭಾರತವನ್ನ ರಿಯಾಯಿತಿ ದರದಲ್ಲಿ ನಮಗೆ ದಯವಿಟ್ಟು 50,000 ಟನ್ ಅಕ್ಕಿಯನ್ನು ನೀಡಿ ಅಂತ ಮನವಿ ಮಾಡಿದೆಯಂತೆ. ಇದಕ್ಕೂ ಮೊದಲು 2024 ಅದೇ ರೀತಿ ಅಂದ್ರೆ ಈ ಡಿಸೆಂಬರ್ಗೂ ಮೊದಲು 2025ರಲ್ಲಿ ಕೂಡ ಬಾಂಗ್ಲಾದೇಶ ಇದೇ ರೀತಿಯಾದಂತಹ ಮನವಿಯನ್ನ ಎರಡೆರಡು ಬಾರಿ ಮಾಡಿತಂತೆ. ಇಲ್ಲಿ ನಿಮಗೆ ಏನ್ ಅನ್ಸುತ್ತೆ? ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮಾರಣ ಹೋಮ ನಡೀತಾ ಇರುವಂತಹ ಈ ಸಂದರ್ಭದಲ್ಲಿ ಭಾರತ ಬಾಂಗ್ಲಾದೇಶಕ್ಕೆ ಅಕ್ಕಿಯ ನೆರವನ್ನ ಕೊಡಬೇಕಾ ಬೇಡವಾ? ನಿಮಗೇನ್ ಅನ್ಸುತ್ತೆ ದಯವಿಟ್ಟು ಹೇಳಿ. ವೀಕ್ಷಕರು, ಇದು ಕೇವಲ ವಾಣಿಜ್ಯ ಅಥವಾ ಆಹಾರ ನೆರವು ಅನ್ನುವಂತಹ ಪ್ರಶ್ನೆನೇ ಅಲ್ಲ. ಇದು ರಾಷ್ಟ್ರೀಯ ಹಿತ ಆಗಿರಬಹುದು, ಮಾನವೀಯತೆ ಆಗಿರಬಹುದು, ಅದೇ ರೀತಿಯಲ್ಲಿ ಹಿಂಸೆಗೆ ಒಳಗಾಗ್ತಾ ಇರುವಂತಹ ಹಿಂದೂ ಅಲ್ಪಸಂಖ್ಯಾತರ ಸುರಕ್ಷತೆ ಕುರಿತಾದಂತ ಒಂದು ಪ್ರಶ್ನೆ ಇಲ್ಲಿ. ಹಿಂದೂಗಳ ಮೇಲೆ ನಿರಂತರ ದಾಳಿ, ಭೂಕಬಳಿಕೆ, ಬಲವಂತದ ಮತಾಂತರ, ಅಪರಾಧಿಗಳಿಗೆ ಶಿಕ್ಷೆ ಇಲ್ಲದಂತಹ ವಾತಾವರಣ, ಇಂತಹ ಕೆಟ್ಟ ಪರಿಸ್ಥಿತಿಯಲ್ಲಿ ಬಾಂಗ್ಲಾದೇಶ ಇವತ್ತು ನಿಂತಿರುವಾಗ, ಅಂದ್ರೆ ಹಿಂದೂಗಳ ವಿಚಾರದಲ್ಲಿ ಮನುಷ್ಯತ್ವನೇ ಇಲ್ಲದ ಇವತ್ತು ಬಾಂಗ್ಲಾದೇಶ ನಿಂತಿರುವಾಗ ಭಾರತ ನೆರವನ್ನ ಕೊಡಬೇಕಾ? ಇಲ್ಲಿ ಷರತ್ತು ಇಲ್ಲದೆ ಭಾರತ ಅಕ್ಕಿಯನ್ನು ಕೊಡೋದು ಅಂತಂದ್ರೆ ಅದು ನಿಜವಾಗ್ಲೂ ದೊಡ್ಡ ತಪ್ಪಾಗತ್ತೆ. ಮಾನವೀಯತೆ ಮುಖ್ಯ ಅಲ್ವಾ ಅಂತ ಕೇಳಿದ್ರೆ ಹೌದು, ಆದ್ರೆ ಯಾರಿಗೆ? ಅಲ್ಲಿ ಇರುವಂತಹ ಅಲ್ಪಸಂಖ್ಯಾತ ಹಿಂದೂಗಳ ಗಮನದಲ್ಲಿ ಇಟ್ಕೊಂಡು ನೋಡಿದ್ರೆ ಅಫ್ಕೋರ್ಸ್ ಮಾನವೀಯತೆ ಮುಖ್ಯ ಅಂತ ಅನ್ಸುತ್ತೆ. ಆದರೆ ಮನುಷ್ಯತ್ವನೇ ಇಲ್ಲದಂತಹ ಬಾಂಗ್ಲಾದೇಶ ಮುಸಲ್ಮಾನರನ್ನ ನೋಡಿದ್ರೆ ಈ ಮಾನವೀಯತೆ ಅನ್ನೋದೇ ಮರ್ತು ಹೋಗ್ಬಿಡುತ್ತೆ. ಹೊಟ್ಟೆ ಹಸಿವು ಅಂತ ಅಂದಾಗ ಕರೆದು ಅನ್ನವನ್ನ ಹಾಕಿದಂತಹ ಇಸ್ಕಾನನ್ನೇ ಬಿಡದಂತಹ ಅವರ ಮೇಲೆ, ಇಸ್ಕಾನನ್ನೇ ಸುಟ್ಟು ಹಾಕಿದಂತಹ ಅದೇ ಮುಸಲ್ಮಾನರ ಮೇಲೆ ಆ ಮಾನವೀಯ ಭಾವನೆ ಯಾರಿಗೂ ಕೂಡ ಮೂಡೋದಕ್ಕೆ ಸಾಧ್ಯ ಇಲ್ಲ. ಒಪ್ಕೊಳ್ತೀರಾ? ಈ ಕಾರ್ಯಕ್ರಮವನ್ನ ಪೂರ್ತಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಟಿವಿ ವಿಕ್ರಮ ಚಾನೆಲ್ಗೆ ಭೇಟಿ ಕೊಡಿ, ಸಬ್ಸ್ಕ್ರೈಬ್ ಮಾಡಿ.